ಮೊದಲನೆಯದಾಗಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ, ನಂತರ ಸರ್ಚ್ ಬಾರ್ ನಲ್ಲಿ RTI ಕರ್ನಾಟಕ ಅಂತ ಟೈಪ್ ಮಾಡಿ, ಮೊದಲ ಬಂದ ಲಿಂಕನ್ನು ಕ್ಲಿಕ್ ಮಾಡಿ. ನಾನು ಇಲ್ಲಿ ಭಾಷೆಯನ್ನು ಬದಲಿಸುತ್ತಿದ್ದೇನೆ, ನೀವು ಬೇಕಾದರೆ ಕನ್ನಡದಲ್ಲಿಯೇ ಮುಂದುವರಿಯಬಹುದು. ನಂತರ ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟಿಕ್ ಮಾಡಿ, ಸಬ್ಮಿಟ್ ಕೊಡಿ. ನಂತರ ನಿಮ್ಮ ಇಮೇಲ್ ಐಡಿಯನ್ನು ಟೈಪ್ ಮಾಡಿ, ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ, ಮೇಲಿರುವ ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಿ. ಸಬ್ಮಿಟ್ ಕೊಡಿ. ನಿಮ್ಮ ಮೊಬೈಲಿಗೆ ಬಂದಂತಹ OTPಯನ್ನು ಟೈಪ್ ಮಾಡಿ, ಸಬ್ಮಿಟ್ ಕೊಡಿ. ಪಬ್ಲಿಕ್ ಅಥಾರಿಟಿ ಡೀಟೇಲ್ಸ್. ಇಲ್ಲಿ, ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ನಿಂದ ಮಾಹಿತಿಯನ್ನು ಪಡೆಯಬೇಕೆಂದಿದ್ದೀರೋ ಆ ಡಿಪಾರ್ಟ್ಮೆಂಟ್ ಅನ್ನು ಸರ್ಚ್ ಮಾಡಿ, ನಂತರ ಸೆಲೆಕ್ಟ್ ಮಾಡಿ. ನಿಮ್ಮ ಹೆಸರನ್ನು ಟೈಪ್ ಮಾಡಿ, ನಿಮ್ಮ ಲಿಂಗವನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ವಿಳಾಸವನ್ನು ಟೈಪ್ ಮಾಡಿ. ನೀವು ಯಾವ ವಿಳಾಸವನ್ನು ಕೊಡುತ್ತೀರೋ, ಆ ವಿಳಾಸಕ್ಕೆ RTI ನಿಂದ ರಿಪ್ಲೈ ಪೋಸ್ಟ್ ಬರುವುದು, ಆದ್ದರಿಂದ ಸೂಕ್ತ ವಿಳಾಸವನ್ನು ನೀಡಿ. ನಿಮ್ಮ ಪಿನ್ ಕೋಡ್ ಅನ್ನು ಟೈಪ್ ಮಾಡಿ. ನಮ್ಮ ದೇಶ ಇಂಡಿಯಾ ಸೆಲೆಕ್ಟ್ ಮಾಡಿ. ನಂತರ ರಾಜ್ಯ ಜಿಲ್ಲೆ ಸೆಲೆಕ್ಟ್ ಮಾಡಿ. ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ವಿದ್ಯಾಭ್ಯಾಸವನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿ. ನಿಮ್ಮ ಇಮೇಲ್ ಐಡಿಯನ್ನು ಟೈಪ್ ಮಾಡಿ. ಸಿಟಿಜನ್ಶಿಪ್ ಇಂಡಿಯಾ ಸೆಲೆಕ್ಟ್ ಮಾಡಿ. ನೀವು BPL ಕಾರ್ಡನ್ನು ಹೊಂದಿದ್ದರೆ, BPL ಕಾರ್ಡನ್ನು ಸೆಲೆಕ್ಟ್ ಮಾಡಬಹುದು, ಇಲ್ಲವಾದರೆ ನೋ ಸೆಲೆಕ್ಟ್ ಮಾಡಿ. ಮೊದಲು, BPL ಕಾರ್ಡ್ ಇದ್ದವರಿಗೆ ಪಾವತಿಸಬೇಕಾದ ₹10 ಶುಲ್ಕ ಉಚಿತವಾಗಿತ್ತು. ಆದರೆ ಪ್ರಸ್ತುತ, ಎಲ್ಲರೂ ಈ ಶುಲ್ಕವನ್ನು ಪಾವತಿಸಲೇಬೇಕು, ಆದ್ದರಿಂದ BPL ಕಾರ್ಡ್ ನಮೂದಿಸಿದರೂ ಅದರಿಂದ ಏನು ಲಾಭವಿರುವುದಿಲ್ಲ. ನಂತರ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು, ಆ ವಿಷಯವನ್ನು ವಿಸ್ತಾರವಾಗಿ ಟೈಪ್ ಮಾಡಿ. ನೆನಪಿರಲಿ, ನೀವು ಮಾಹಿತಿಯನ್ನು ವಿನಂತಿ, ರಿಕ್ವೆಸ್ಟ್ ರೂಪದಲ್ಲಿ ಕೇಳಬೇಕು. ಯಾಕೆ, ಯಾವಾಗ, ಮತ್ತು ಇತರ ಪ್ರಶ್ನಾರ್ಥಕವಾದ ಪದಗಳನ್ನು ಬಳಸಬಾರದು. ಒಂದು ವೇಳೆ ನಿಮ್ಮ ವಿನಂತಿ ಪ್ರಶ್ನಾರ್ಥಕ ರೂಪದಲ್ಲಿ ಇದ್ದಲ್ಲಿ, ನಿಮ್ಮ RTI ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡಲಾಗುತ್ತದೆ. ನೀವು ಸರಿಯಾದ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡದೇ ಇದ್ದಲ್ಲಿ, ಆಗಲೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲಾಗುತ್ತದೆ. ನೀವು ಕೇವಲ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮಾತ್ರ ಕೋರಬಹುದು. ನಿಮ್ಮ ಬಳಿ ಯಾವುದಾದರೂ ಸೂಕ್ತವಾದ ದಾಖಲೆ ಇದ್ದಲ್ಲಿ, ಆ ದಾಖಲೆಯನ್ನು ಸ್ಕ್ಯಾನ್ ಮಾಡಿ, PDF ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡಿ. PDF ಸೈಜ್ ಗರಿಷ್ಠ 1 MB ಮಾತ್ರ. ನಂತರ, ಮೇಲಿರುವ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ. ಒಮ್ಮೆ ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ, ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಮಾಡಿದ ಮೇಲೆ, ಓಕೆ ಸೆಲೆಕ್ಟ್ ಮಾಡಿ. ಪೇಮೆಂಟ್ ಮೋಡ್, ಇಲ್ಲಿ ಟಿಕ್ ಮಾಡಿ. ನಂತರ ಪೇ ಮೇಲೆ ಕ್ಲಿಕ್ ಮಾಡಿ. ಮೋಡ್ ಆಫ್ ಪೇಮೆಂಟ್ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ಪೇಮೆಂಟ್ SBI ಪೇ ಸೆಲೆಕ್ಟ್ ಮಾಡಿ. ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ. ಇಲ್ಲಿ ಟಿಕ್ ಮಾಡಿ. ಸಬ್ಮಿಟ್ ಕೊಡಿ. UPI ಸೆಲೆಕ್ಟ್ ಮಾಡಿ. UPI QR ಸೆಲೆಕ್ಟ್ ಮಾಡಿ. ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಫೋನ್ನಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇ ಓಪನ್ ಮಾಡಿ, QR ಕೋಡ್ ಸ್ಕ್ಯಾನ್ ಮಾಡಿ, ಅಮೌಂಟ್ ಪೇ ಮಾಡಿ. ಅಮೌಂಟ್ ಕೇವಲ ₹10. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ನಿಮ್ಮ ಮೊಬೈಲ್ ಫೋನ್ ಅಥವಾ ಇಮೇಲ್ಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತದೆ. 30 ದಿನಗಳ ಒಳಗೆ ನಿಮಗೆ ರೆಸ್ಪಾನ್ಸ್ ಬರುತ್ತದೆ. ನಿಮ್ಮ RTI ಅಪ್ಲಿಕೇಶನ್ ನಂಬರ್ ಮೂಲಕ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ತಿಳಿಯಬಹುದು. 30 ದಿನಗಳಲ್ಲಿ ನಿಮಗೆ ರಿಪ್ಲೈ ಸಿಗುತ್ತದೆ. ಒಂದು ವೇಳೆ ರಿಪ್ಲೈ ಸಿಗದೆ ಹೋದರೆ, ನೀವು ಫಸ್ಟ್ ಅಪೀಲ್ಗೆ ಹೋಗಬಹುದು. ಫಸ್ಟ್ ಅಪೀಲ್ ಬಗ್ಗೆ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವ ವಿಧಾನವನ್ನು ಹೇಳಲಾಗುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್. ಬೆಂಗಳೂರು ಜ್ಞಾನ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.